ನಾನು ದಾವಣಗೆರೆಯ ಮುಸ್ಲಿಂ ಬಾಂಧವರನ್ನ ಕೈಮುಗಿದು ವಿನಂತಿಯನ್ನ ಮಾಡ್ತೀನಿ. ಬಿಜೆಪಿಯವರು ನಿಮ್ಮ ಸಮುದಾಯದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಕಾಂಗ್ರೆಸ್ ನಿಮ್ಮ ಪರ ನಿಂತಿದೆ. ಹಾಗಾಗಿ ಅಹಿಂದ ಮತದಾರರು ಕಾಂಗ್ರೆಸ್ಗೆ ಮತವನ್ನ ಹಾಕಬೇಕು ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಮತ ಪ್ರಚಾರದಲ್ಲಿ ಮಾತನಾಡಿದ ಅವರು, ಹಿಂದೂಗಳಾದ ನಾವು ಅಟ್ಯಾಕ್ ಅನ್ನ ಮಾಡಿ ಬಿಜೆಪಿಯವರನ್ನ ಎದುರು ಹಾಕಿಕೊಂಡಿದ್ದೇವೆ. ದಾವಣಗೆರೆ ಮುಸ್ಲಿಂ ಬಾಂಧವರು ನನ್ನ ತಮ್ಮ ಸಮರ್ಥವರನ್ನ ಬೆಂಬಲಿಸಿ 2 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ. ಶ್ರೀಮಂತಿಕೆ ಬಡವರ ಬಗ್ಗೆ ಅಶೋಕಣ್ಣ ಮಾತನಾಡುವುದೇ ನನಗೆ ಆಶ್ಚರ್ಯ. ವಿಜಯೇಂದ್ರ ಅಶೋಕಣ್ಣ ಮಾಡಿರುವ ಆಸ್ತಿಯನ್ನ ವೈಟ್ ಪೇಪರ್ ನಲ್ಲಿ ಬರೆದಿಡಬೇಕು. ಅಶೋಕಣ್ಣ, ನೀವು ಕಂದಾಯ ಸಚಿವರಾದಾಗ ಎಷ್ಟೆಷ್ಟು ಸೈಟು ಜಮೀನುಗಳನ್ನ ಮಾಡಿದ್ದೀರಿ. ಅಶೋಕ್ಗೆ ಪ್ರದೀಪ್ ಈಶ್ವರ್ ತಿರುಗೇಟನ್ನ ನೀಡಿದ್ದಾರೆ. ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಾಳೆ ಅಂದರೆ 9ನೇ ತಾರೀಕು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಇದೆ. ನಾನು ದಾವಣಗೆರೆ ಮತ್ತು ಬಾಗಲಕೋಟೆ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಗೃಹಜ್ಯೋತಿ ಕೊಟ್ಟಿದೆ, ಗೃಹಲಕ್ಷ್ಮಿ ಕೊಟ್ಟಿದೆ. ನಿಮ್ಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೀವಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಆತ್ಮಕ್ಕೆ, ಮೇಟಿ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಗೆಲುವು ಮುಖಾಂತರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಭಾವನೆ. ನಾನು ದಾವಣಗೆರೆ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ತಮ್ಮ ಸಮರ್ಥನ ದಯವಿಟ್ಟು ಗೆಲ್ಲಿಸಿ. ನಾನು ದಾವಣಗೆರೆಯ ಮೈನಾರಿಟೀಸ್ನ ಮುಸ್ಲಿಂ ಬಾಂಧವ್ರನ್ನ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗೆಲ್ಲ, ಬಿ ಜೆ ಪಿಯವರು ನಿಮ್ಮ ಸಮುದಾಯವನ್ನು ಕೆಟ್ಟದಾಗಿ ಮಾತಾಡಿದಾಗೆಲ್ಲ ನಾವು ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಪಕ್ಷದ ಶಾಸಕರು, ಸಂಸದರು, ವಿಶೇಷವಾಗಿ ನನ್ನಂತಹ ಹಿಂದೂ ಧರ್ಮದ ಶಾಸಕರು ನಿಮ್ಮ ಧರ್ಮವನ್ನು ಡಿಫೆಂಡ್ ಮಾಡಿಕೊಂಡು ಫೈಟ್ ಮಾಡಿ ಬಿ ಜೆ ಪಿಯವ್ರನ್ನ ಎದುರಾಕ್ಕೊಂಡಿದ್ದೀವಿ. ಮುಸ್ಲಿಂ ಧರ್ಮದ ಬಗ್ಗೆ ಮುಸ್ಲಿಂ ಲೀಡರ್ ಮಾತಾಡಿದ್ರೆ ಗ್ರೇಟ್ ಅಲ್ಲ. ಮುಸ್ಲಿಂ ಧರ್ಮಕ್ಕೆ ಸಮಸ್ಯೆ ಆದಾಗ ಒಬ್ಬ ಹಿಂದೂ ಲೀಡರ್ ವಾಯ್ಸ್ ರೈಸ್ ಮಾಡಿದ್ರೆ ಅದು ಗ್ರೇಟ್. ನನಗೆ ಆ ನೈತಿಕತೆ ಇದೆ. ನಿಮ್ಮ ಧರ್ಮದ ಬಗ್ಗೆ ಯಾರಾದರೂ ಮಾತಾಡಿದಾಗ ನಾನು ಅಟ್ಯಾಕ್ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೀನಿ. ಆ ನೈತಿಕತೆ ಮೇಲೆ ನಾನು ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಒಂದು ಓಟು ವೇಸ್ಟ್ ಆಗದೆ ನನ್ನ ತಮ್ಮ ಸಮರ್ಥಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು.